ಹೆಂಗಿದೆ ವಾಚಸ್ಸು ಎಲ್ಲ 129 135 ಎಲ್ಲ ಯೂರೋಸ್ ಲೆಕ್ಕದಲ್ಲಿ. €1 ಅಂದರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ತೊಗೊಂಡ್ರೆ ₹100 ಅಂತ ಕೊಡ್ಬೋದು. 129 ಅಂದರೆ 10,000 to 12,000 ರೂಪೀಸು. ಏನಾದರೂ ಹೇಳಿ. ಓಕೆ, ಸ್ಪೀಡ್ ಥರ ಐಶೋ ಸ್ಪೀಡ್ ಥರ ಮಾಡಿದ್ವಿ. ಐಶೋ ಸ್ಪೀಡ್ ಎಲ್ಲ ಗೊತ್ತಿದ್ದು ಹೋಗೋದಕ್ಕಿಂತ ಏನು ಗೊತ್ತಿಲ್ಲದೇ ಹೋದಾಗ ಸಿಗೋ ಎಕ್ಸೈಟ್ಮೆಂಟೇ ಬೇರೆ ಆಗಿರುತ್ತೆ. ಇಬ್ರು ಆಡಿ ಹೋಗ್ತಾ ಇದೆ. ಯು ಕ್ಯಾನ್ ಪಾಸ್ ನಾ. ಓಕೆ, ಇವಾಗ ನಾವಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಬೆಂಗಳೂರು. ಅರೈವಲ್ ಹತ್ರ ಇದ್ದೀವಿ. ಅರೈವಲಲ್ಲಿ ನಮಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಯಾಕೆಂದರೆ ಫೋನಲ್ಲಿ ಆದರೆ ಮಾಡ್ಬೋದು. ಇವಾಗ ನಾವು ಶೂಟ್ ಮಾಡ್ತಿರೋದು ಗೋಪ್ರೋದಲ್ಲಿ. ಗೋಪ್ರೋ ಏನಾದ್ರು ತೆಗೆದ್ರೆ ಅವ್ರು ಬೈತಾರೆ, ಹಾಗಾಗಿ ಸ್ವಲ್ಪ ಈ ಕಡೆ ಬಂದು ವೀಡಿಯೋ ಮಾಡ್ತಿರೋದು. ಆ ಕಡೆ ತೋರಿಸಿ ಯಾವ ರೀತಿ ಅಂತ. ಅಂದರೆ ಈಗ ನೀವು ಒಬ್ಬರು ಹೋಗ್ತಿರ್ತೀರಾ, ನಿಮ್ಮ ಜೊತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಬಂದಿದ್ದರೆ ಅವ್ರನ್ನ ನೀವು ಇಲ್ಲಿ ಗಂಟೆ ಕರ್ಕೊಂಬರ್ಬೋದು ಗುಡ್ ಬೈ ಹೇಳೋಕ್ಕೆ, ನಂಗೆ ಅನ್ನಿಸ್ತಿರೋ ಪ್ರಕಾರ. ಮತ್ತು ಇಲ್ಲಿ ಕ್ಯಾಮ್ರಾಗಳನ್ನ ಅಲೋ ಮಾಡೋದು ಗೊತ್ತಿಲ್ಲ. ವೀಡಿಯೋ ಮಾಡ್ತಿರೋದು ಏನಕ್ಕೆ ಭಯ ಆಯ್ತಾಯ್ತಪ್ಪ ಅಂತಂದರೆ, ಈಗ ವೀಡಿಯೋ ಮಾಡ್ತಿರುವಾಗ ಬಂದು ಎಲ್ಲಿ ಕಿತ್ಕೊಂಡ್ಬಿಟ್ಟು ನಮ್ಗೆ ಹಾಕ್ಬಿಡ್ತಾರೋ ಅನ್ನೋ ಒಂದು ಭಯ ಆಯ್ತೈತೆ. ಫೈನ್ ಹಾಕಿ ಫೈನ್ ಕಟ್ಟು ಅದು ಬೇರೆ ದುಡ್ಡು ಎಕ್ಸ್ಟ್ರಾ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಹಂಗಾಗಿ ಒಳಗಡೆ ಎಲ್ಲ ತೋರಿಸ್ಬೋದು. ಮೀನ್ಸ್ ಇಲ್ಲಿ ಏನಿದೆ ಅಂದರೆ ಮೇನಾಗಿ ಊಟ ತಿಂಡಿ ಬೇಕು ಅಂದರೆ ಊಟ ತಿಂಡಿ ಸಿಗುತ್ತೆ, ಪಿಜ್ಜಾ ಇದೆ, ಮತ್ತು ಕುಡಿಯೋಕ್ಕೆ ನೀರು ಸಿಗುತ್ತೆ, ಟಾಯ್ಲೆಟ್ಗೆ ಹೋಗ್ಬೋದು, ವಾಶ್ರೂಮ್ಗೆ ಹೋಗ್ಬೋದು, ಎಲ್ಲ ಐತೆ. ಕಾಫಿನೂ ಐತೆ, ಟೀನೂ ಐತೆ, ಎಲ್ಲ ಕುಡಿಬೋದು. ಬಟ್ ಇಲ್ಲಿ ಬೆಸ್ಟ್ ಪ್ಲೇಸ್ ಏನು ಅಂದರೆ ಮರಗಳು. ಮಳೆ ಬಂದರೆ ನೆಂದೋಗ್ತೀವಿ, ಆದರೂ ಮರಗಳು ಕೆಳಗಡೆ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ. ಏನಾದರೂ ನಿಜವಲ್ಲ ಅವ್ರಿಗೆ ಗೊತ್ತಾಯಿತು ಅಂದರೆ ಕ್ಯಾಮ್ರಾ ಕಿತ್ಕೊತಾರೆ, ಅದೊಂದು ಭಯ. ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿದೆ. ಹೊಸದಾಗಿ ಫಸ್ಟ್ ಟೈಮ್ ಬಂದಿರೋರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸು. ನಿಮಗೆ ಏನು ಅನಿಸ್ತಾನೆ ಏರ್ಪೋರ್ಟ್ ನೋಡಿ? ಖುಷಿ ನೋಡಿ, ಎಲ್ಲ ಬಿದುರು ಮಾಡಿದ್ದಾರೆ ಇದೆಲ್ಲ. ಅಲ್ಲ, ಯಾರನ್ನಾದ್ರೂ ಬೀಳ್ಸ್ಕೊಂಡ್ರೆ ಅಂಥ ಸೀನ್ಗಳೆಲ್ಲ ಯಾರು ಇಲ್ಲ, ಎಲ್ಲ ಆಲ್ರೆಡಿ ಕ್ಯಾಚ್ ಹಾಕೋಗ್ಬಿಟ್ಟಿರ್ತಾರೆ. ಅಲ್ಲ, ಏನಾದ್ರು ಬೀಳ್ಸ್ಕೊಂಡಿದ್ದು ಹೇಳಿದಾನೆ? ಇಲ್ಲ ಇಲ್ಲ, ಯಾರನ್ನೂ ಬೀಳ್ಸ್ಕೊಂಡಿಲ್ಲ, ಯಾರೂ ನೋಡಿಲ್ಲ ನಾನು. ಕಣ್ಣೆತ್ತಿ ಕತ್ತೆತ್ತಿ ಎಲ್ಲೂ ನೋಡಿಲ್ಲ ನಾನು. ನಿಮ್ಮ ರಕ್ಷಿಗೆ ಬಿದ್ದಿರ್ತಾರಣ್ಣ, ನೀವು ನಡ್ಕೊಂಬಂದ್ರೆ ಸಾಕು. ಸುಮಾರು ಜನ ಈಸ್ ಎನರ್ಜೆಟಿಕ್ ಇರೋ. ಈಸ್ ಲೈಕ್ ಈಸ್ 144 ಕೊಹ್ಲಿ. 144 ಕೊಹ್ಲಿನ ಅರ್ಥ ಆಗಲಿಲ್ಲ ಅಲ್ಲ. ಯೂಟ್ಯೂಬಲ್ಲಿ 144 240 720 ಬರುತ್ತಲ್ಲ, 144 ಆ ಥರ. HD ಕ್ವಾಲಿಟಿ ಆ ಥರನ, ಆ ಥರದ್ರಲ್ಲಿ 144 ಕೊಹ್ಲಿ. 1080 ಅಲ್ಲ ಅವರು 144. ನಾವು ಫ್ರಾಂಕ್ಫರ್ಟ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲಿ ರೈಲ್ವೆ ಸ್ಟೇಷನ್ ಫ್ರಾಂಕ್ಫರ್ಟ್ನ ಏರ್ಪೋರ್ಟ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲಿ ನಮ್ಮೂರಲ್ಲಿ ಯಾವ ರೀತಿ ಮೆಟ್ರೋ ಸ್ಟೇಷನ್ ಯಾವ ರೀತಿ ಇರುತ್ತೋ ಆ ಥರ ಇಲ್ಲಿ ಟ್ರೈನ್ಸ್ಗಳು ಓಡಾಡ್ತವೆ. ಇದು ಯಾವ ರೀತಿ ಅಂದರೆ ನೋಡ್ಬೋದು, ಇದೊಂದಿದೆ ಹಳಿ ಅಂತಾರೆ, ಅದೊಂದು ಪ್ಲ್ಯಾಟ್ಫಾರ್ಮು. ಈ ಥರ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಇಲ್ಲಿ ಕೂರಕ್ಕಾಗಿರ್ಬೋದು ವ್ಯವಸ್ಥೆಗಳಿದೆ. ಮತ್ತು ನಮ್ಮ ನೋಡ್ಬೋದು ಇಂಡಿಯನ್ ರೈಲ್ವೆ ಸ್ಟೇಷನ್ಗೂ ಜರ್ಮನಲ್ಲಿರೋ ರೈಲ್ವೆ ಸ್ಟೇಷನ್ಗೂ ಡಿಫ್ರೆನ್ಸ್ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ. ಯಾವ ರೀತಿ ಅವ್ರು ಮೇಂಟೈನ್ ಮಾಡಿದ್ದಾರೆ. ದ ಫಸ್ಟ್ ಪ್ರಿಯಾರಿಟಿ ವಿಲ್ ಗೋಸ್ ಟು ಕ್ಲೀನೆಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ಸ್, ಎವ್ರಿಥಿಂಗ್ ಆನ್ ದ ರೈಲ್ವೆ ಸ್ಟೇಷನ್. ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಏನೇನು ಪ್ಲೇಸಸ್ ಇದೆ ನೋಡಬೇಕು ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಮುಂದೆ ಹೋಗ್ತಾ ಇದ್ದರೆ ನಮಗೆ ಬೇರೆ ಬೇರೆ ಪ್ಲೇಸಸ್ ಸಿಗುತ್ತೆ. ಎಲ್ಲ ಗೊತ್ತಿದ್ದು ಹೋಗೋದಕ್ಕಿಂತ ಏನು ಗೊತ್ತಿಲ್ಲದೇ ಹೋದಾಗ ಸಿಗೋ ಎಕ್ಸೈಟ್ಮೆಂಟೇ ಬೇರೆ ಆಗಿರುತ್ತೆ. ನಮ್ಮ ಜೊತೆ ನಾನು ಒಬ್ಬನೇ ಅಲ್ದೇ ನಮ್ಮ ಚೇಟ ರಾಹುಲ್ ಕೂಡ ಬರ್ತಿದ್ದಾನೆ. ಹಲೋ ರಾಹುಲ್. ಹಾಯ್ ಬ್ರೋ. ಹಾಯ್ ಬ್ರೋ. ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂತೀರ ಬ್ರೋ ನಮ್ಮ ಯೂಟ್ಯೂಬ್ ಚಾನಲ್ಗೆ? ಏನಾದ್ರು ಒಂದೆರಡು ನಿಮ್ಮ ಕಡೆಯಿಂದ ವಿಶೇಷ ಅದೇ ಚೆನ್ನಾಗಿ. I don't know really. I'm not ಕನ್ನಡದಲ್ಲಿ ಮಾತಾಡಕ್ಕೆ. Good in Kannada. That's what. Okay. I'm blessing you to go further more and make some good like rocking videos and all. That's it. ಅಲ್ಲ ಬ್ರೋ, ಕೇರಳ ಕಡೆ ಯೂಟ್ಯೂಬರ್ಸ್ ಎಲ್ಲ ತುಂಬಾ ಫೇಮಸ್ ಆಗ್ತಾರಲ್ಲ, ಅದು ಯಾವ ರೀತಿ ಅದು ಕನ್ಸಿಸ್ಟೆನ್ಸಿ ಬಗ್ಗೆ ಸ್ವಲ್ಪ ಹೇಳ್ಕೊಡು ಬ್ರೋ ನನಗೆ. ಅಯ್ಯೋ, ಆ ಥರ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಮ್ಗಿಲ್ಲ ಬ್ರೋ. ನಾನು ಆಮೇಲೆ ರಿಸರ್ಚ್ ಮಾಡಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸ್ಕೋಡಾ ಕಾರ್ ನೋಡ್ತಾ ಇದೀವಿ ಬ್ರೋ. ಸ್ಕೋಡಾ ಕಾರು ರಾಹುಲ್ ಬ್ರೋ, ಇಲ್ಲಿ ಸ್ಕೋಡಾ ಕಾರು ನಮ್ ಕಡೆ ಇದೆಲ್ಲ ರೇರು ನೋಡೋಕೆ. ತುಂಬಾ ವೆರೈಟೀಸ್, ಕಾರ್ ವೆರೈಟೀಸ್ ಬೇರೆ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಏನು ಸಿಗಲ್ಲ. ಮತ್ತೆ ಇಲ್ಲಿ ಸಿಗಲ್ಲ ಅಂತ ಅಲ್ಲ, ನೋಡೋದಕ್ಕೆ ಕಮ್ಮಿ ಸಿಗುತ್ತೆ. ಬಟ್ ಇಲ್ಲಿ ದಾರಿಲಿ ನೋಡಬಹುದು. ಬೇರೆ ಮಾಡೆಲ್ ಬೇರೆ ಇರ್ತಾರೆ. ಗಾಡಿ ನಾವು
ನೋಡಿಲ್ಲ ಗಾಡಿ ಇಲ್ಲಿ ಇರ್ತಾರೆ, ಸೋ ಮೆನಿ ವೆರೈಟೀಸ್. ಇನ್ನೊಂದು ಇಲ್ಲಿ ಎಲೆಕ್ಟ್ರಿಕಲಿ ಜಾಸ್ತಿ ಬರ್ತಾ ಇದೀನಿ, ನಮ್ಮ ಊರಲ್ಲಿ ಬಿಟ್ಟು ಇಲ್ಲಿ ಜಾಸ್ತಿ ಇದೆ ಪವರ್ ಸ್ಟೇಷನ್, ಲೈಕ್ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ತುಂಬ ಇದೆ ಇಲ್ಲಿ. ಅದಕ್ಕೆ ಅವರು ಇನ್ನೊಂದು ಸ್ವಲ್ಪ ಮುಂದೆ ಇದೆ ನಮ್ಮ ಜೊತೆ, ಬಟ್ ಸಮ್ ಕೈಂಡ್ ಆಫ್ ವಿ ಆರ್ ಓನ್ಲಿ ಕಮಿಂಗ್ ಅಪ್ವರ್ಡ್ಸ್. ಮತ್ತು ಕಾರ್ಗಳಲ್ಲಿ ಏನು ಅಬ್ಸರ್ವ್ ಮಾಡಬೇಕಪ್ಪ ಅಂತಂದರೆ ಸ್ಟೆಬಿಲಿಟಿ. ಇಲ್ಲಿ ಚಳಿ ಇರೋದಕ್ಕೂ ಮತ್ತು ಮಳೆ ಬರ್ತಿರೋದಕ್ಕೂ ರೋಡೆಲ್ಲ ತುಂಬ ಟ್ಯಾವಾಗಿರುತ್ತೆ, ನಾವು ನೋಡ್ತಿರ್ಬೋದು, ತೋರಿಸ್ತೀನಿ. ಈ ಥರ ಜಾಗದಲ್ಲೆಲ್ಲ ಕಾರ್ಗಳು ಸ್ಟೆಬಿಲಿಟಿಯಿಂದ ಹೋಗ್ತವೆ, ಟೈರ್ಗಳು ಮೂವ್ಮೆಂಟ್ ಆಗಿರ್ಬೋದು. ಈಗ ನಮ್ಗೆ ಒಂದು ಕಾರ್ ಬರ್ತಾ ಇದೆ, ನಾನು ನಿಮಗೆ ತೋರಿಸಿ ಅಂತೇಳ್ರಿ, ಇನ್ನೊಂದು ಮೂವ್ಮೆಂಟ್ ಆಗಿರ್ಬೋದು ಸಕ್ಕದಾಗಿರುತ್ತೆ. ಯಾವುದೇ ರೀತಿ ಕಾರ್ಗಳಿಗೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಮತ್ತು ಕಾರ್ ಬಿದ್ದೋಗೋದಾಗಿರ್ಬೋದು ಕಮ್ಮಿ. ನೋಡ್ಬೋದು ಯಾವ ರೀತಿ ಸ್ಟೆಬಿಲಿಟಿ ಇದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ದೇ ವಿಲ್ ಚೇಂಜ್ ದ ಕಾರ್ ಟೈರ್ ಇನ್ ವಿಂಟರ್ ಸೀಸನ್. ನಮ್ಮೂರಲ್ಲಿ ಒಂದು ಟೈರ್ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಮತ್ತೆ ರಿಪ್ಲೇಸ್ ಮಾಡ್ತಿದ್ವಿ. ಇಲ್ಲಿ ಹತ್ರ ಅಲ್ಲ, ಇಲ್ಲಿ ವಿಂಟರ್ ಸೀಸನ್ ಎಲ್ಲ ಅದು ಚೇಂಜ್ ಮಾಡಬೇಕು. ಅದು ಒಂದು ಇನ್ಫಾರ್ಮೇಶನ್. ಅಂದರೆ ಜಾಕ್ ಆ್ಯಂಡ್ ಡೇನಿಯಲ್ಸ್ ಅಂತ ಓಲ್ಡ್ ನಂಬರ್ 7 ಬ್ರ್ಯಾಂಡ್ ಇದು ಓಪನ್ ಇದೆ ಇವತ್ತು. ಸಂಡೇ ಆಗಿರೋದ್ರಿಂದ ಕೆಲವೊಂದು ಶಾಪ್ಗಳು ಓಪನ್ ಇರಲ್ಲ, ಬಟ್ ಕೆಲವೊಂದು ಓಪನ್ ಇದೆ. ನಾವು ಗೂಗಲಲ್ಲೆಲ್ಲ ನೋಡ್ಕೊಂಡು ಬಂದಾಗ ಸಂಡೇ ಹೊತ್ತು ಏನೂ ಅವೈಲಬಲ್ ಇರಲ್ಲ ಅಂತಲೇ ಗೂಗಲ್ ಹೇಳಿತ್ತು, ಬಟ್ ಇಲ್ಲಿ ಬಂದಾಗ ಕೆಲವೊಂದು ಶಾಪು ಓಪನ್ ಇದೆ. ಇಫ್ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಮೀನ್ಸ್ ಯು ವಿಲ್ ಗೆಟ್ ಇಟ್. ಏನು ರಾಹುಲ್? ಹೌದು ಸರ್. ಹಾಂ, ಮತ್ತು ಮೇಯ್ನಾಗಿ ಮೆಡಿಷನ್ಸು ನಾನು ಎಲ್ಲೂ ನೋಡ್ದಂಗೆ ಇಲ್ಲಿ ಮೆಡಿಕಲ್ಸ್ ಆಗಿರ್ಬೋದು ಅದೇನು ನಮಗೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಬರೀ ಒಂದು ಪಬ್ ಆಗಿರ್ಬೋದು ಮತ್ತು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ರೆವೆ ಆಗಿರ್ಬೋದು, ಆ ಥರ ಮಾರ್ಕೆಟ್ಗಳು ಸಿಗುತ್ತೆ. ಇಲ್ಲಿ ಮೆಡಿಷನ್ಸ್ ಎಲ್ಲ ನಮಗೆ ಕಮ್ಮಿ ಸಿಗೋದು. ಮೋಸ್ಟ್ಲಿ ಇಲ್ಲಿರೋ ಜನ ಕಾಯಿಲೆನೇ ಬರಲ್ವಾ ಅಂತ. ಏನು ಬ್ರೋ? ಕರೆಕ್ಟ್. ನೋಡಿ ಬ್ರೋ, ಆಡಿ ಹೋಗ್ತಾ ಇದೆ. ಯು ಕ್ಯಾನ್ ಪಾಸ್ನಾ? ಹಂಗೆ ಮುಂದಕ್ಕೆ ನಡ್ಕೊಂಡು ಬಂತಾ ಇದ್ರೆ ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಸಂಡೇ ಅಲ್ವಾ, ರೋಮಿಂಗ್ ಮಾಡ್ತಾ ಇರೋದು, ಹೊರಗಡೆ ಬಂದು ಸುತ್ತಾಡ್ತಿರೋದು, ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಹೋಗೋದು, ನೋಡೋದು ಒಂದು 5 ನಿಮಿಷ. ಯಾಕೆಂದರೆ ಇರೋದು ಒಂದು ಸ್ವಲ್ಪ ದಿನ, ಆ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ನೋಡ್ಕೊಂಬಿಡೋಣ. ಯಾಕೆಂದರೆ ಮತ್ತಿನ್ನು ಯಾವಾಗ ಆಪರ್ಚುನಿಟಿ ಸಿಗುತ್ತೋ, ಯಾವಾಗ ಬರ್ತೀವೋ ಯಾರಿಗೊತ್ತು. ಒಂದೊಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಜೀವನದಲ್ಲಿ ಸಿಕ್ಕಿದ್ದಂತಹ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನೀವು ನಿಮಗೋಸ್ಕರ ಸ್ವಲ್ಪ ಎಂಜಾಯ್ ಮಾಡಿ. ಬರೀ ಎಷ್ಟು ದಿನ ಅಂತ ನಾವು ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡೋದು. ಹಾಂ, ಏನಂತೀರಾ ರಾಹುಲ್ ಬ್ರೋ? ಈಗ ನಿಮಗೆ ಫ್ರೆಂಡ್ಸ್ ಇರ್ತಾರೆ, ಅವ್ರುಗಳ್ನ ಕರಿತೀರಾ ಬನ್ನಿ ಹೊರಗಡೆ ಹೋಗೋಣ ಅಂತ. ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಂಬೇಡಿ, ದಯವಿಟ್ಟು ಬನ್ನಿ. ಈ ಏಜು ಮತ್ತೆ ನಿಮಗೆ ಸಿಗಲ್ಲ. ಹಾಂ, ಅಟ್ಲೀಸ್ಟ್ ಸೋಲೋ ಟ್ರಿಪ್ ಮಾಡಿ. ವಾಚಸ್ ತೋರಿಸ್ತೀನಿ ಬನ್ನಿ. ಹೆಂಗಿದೆ ವಾಚಸ್ಸು ಎಲ್ಲ 129, 135 ಎಲ್ಲ ಯೂರೋಸ್ ಲೆಕ್ಕದಲ್ಲಿ. €1 ಅಂದರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ತೊಗೊಂಡ್ರೆ ₹100 ಅಂತ ಕೊಡ್ಬೋದು. 129 ಅಂದರೆ 10,000 to 12,000 ರುಪೀಸು. 12,000 ರುಪೀಸು ಒಂದು ವಾಚು, ನಾರ್ಮಲ್ ಆಗಿರೋ ವಾಚು. ಸೈಕಲೆಲ್ಲ ಹಿಂಗೆ ಪಾರ್ಕ್ ಮಾಡಿ ಹೋಗಿದ್ದಾರೆ. ಫೈನಲಿ ನಾವು ಬಂದಿದ್ದು ಆಲ್ಟ್ ಮಾರ್ಟ್ಗೆ. ಇದು ಆಲ್ಟ್ ಮಾರ್ಟು ಏನು ಏರಿಯಾ ಇದೆ, ಬಾಕಿ ದಿನಗಳಲ್ಲಿ ಅಂದರೆ ರಜಾ ಇಲ್ಲದೆ ಇರೋ ಟೈಮಲ್ಲಿ ಜನಗಳು ಸಿಕ್ಕಾಪಟ್ಟೆ ಇಲ್ಲೆಲ್ಲ ಓಡಾಡ್ತಿರ್ತಾರೆ, ಟ್ರಾಮ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಿರುತ್ತೆ. ಆದರೆ ಇವತ್ತು ಸಂಡೇ ರಜಾ ಇರುವ ಕಾರಣ ಯಾರೂ ಜನಗಳು ನಮಗೆ ಕಾಣಿಸ್ತಾ ಇಲ್ಲ. ನಾವು ಮಾತ್ರ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಜರ್ಮನ್ಗೆ ನೀವೇನಾದರೂ ಬಂದು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಈ ಶಾಪ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಐಟಮ್ಸು ಕಮ್ಮಿ ರೇಟಿಗೆ ಸಿಗುತ್ತೆ. ಅದೇ TK Maxx. ಈ TK Maxx ಬರೀ ಇದೊಂದು ಜಾಗದಲ್ಲ, ಬೇರೆ ಬೇರೆ ಕಡೆ ಸಿಗುತ್ತೆ. ಅಲ್ಲಿ ನಿಮಗೆ ಕೆಲವೊಂದು ಬ್ರ್ಯಾಂಡೆಡ್ ಐಟಮ್ಸು ಸ್ವಲ್ಪ ಕಮ್ಮಿ ರೇಟಿಗೆ ಅವೈಲಬಲ್ ಇದೆ. ಏನು ಬ್ರೋ, ಕರೆಕ್ಟಾ ಬ್ರೋ? ಫಸ್ಟ್ ಕ್ವಾಲಿಟಿ ಆಗಿ ಇರ್ತಾರೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ಇಲ್ಲಿ ಬಂದಷ್ಟೇ 10 days ಅಷ್ಟೇ ಆಗ್ತದೆ. ಅಲ್ಲ, ನಮಗೆ ಬೇರೆಯವರೆಲ್ಲ ಸಜೆಸ್ಟ್ ಮಾಡಿದ್ದು ಈಗ ಬೇರೆ ಶಾಪ್ಗಳಿಗೆ ಹೋಲಿಸ್ಕೊಂಡ್ರೆ TK Maxx ಇಸ್ ಬೆಟರ್. ಆ್ಯಂಡ್ ಬ್ರ್ಯಾಂಡು ಇರುತ್ತೆ, ಸ್ವಲ್ಪ ಮನಿ ಕೂಡ ಕಮ್ಮಿ ಇರುತ್ತೆ. ಇಲ್ಲಿ ಜರ್ಮನ್ ಅವ್ರಿಗೆ ಮಲಯಾಳಿ ಎಲ್ಲ ಕನ್ನಡ ಇರ್ತಾರೆ ಅಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಬೇರೆ ಶಾಪ್ಸ್ ಇದಾದ್ರೆ ಅದು ಕಮೆಂಟ್ ಬಾಕ್ಸ್ ಅಲ್ಲಿ ಇಡೋ ಕೇಳಿ. ಯಾಕಂದ್ರೆ ಬೇರೆ ಜನಕ್ಕೆ ಯೂಸ್ ಆಗುತ್ತಲ್ಲ. TK Maxx ಬಿಟ್ಟು. ಹೌದು ಬ್ರೋ. ಮತ್ತೆ ಕರೆಕ್ಟ್ ರಾಹುಲ್ ಬ್ರೋ ಹೇಳ್ತಿರೋದು ಏನಂದ್ರೆ, ಈ ಥರ ಏನಾದ್ರು ಬೇರೆ ಶಾಪ್ಗಳು ಏನಾದ್ರು ನಿಮಗೆ ಗೊತ್ತಿದ್ರೆ ನೀವು ನೋಡ್ತಿರೋರಿಗೆ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ. ಹೌದು ಬ್ರೋ.